ಸಿಎಂ ಆದೇಶದ ಬೆನ್ನಲ್ಲೇ ಆಹಾರ ಇಲಾಖೆ ಅಲರ್ಟ್ ಆಗಿದ್ದು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ. ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇರುವುದು. ಸಿದ್ದರಾಮಯ್ಯ ಆದೇಶ ಬೆನ್ನಲ್ಲೇ ಆಹಾರ ಇಲಾಖೆ ಅಲರ್ಟ್ ಆಗಿದೆ. ಕಾರ್ಡ್ ಗೊಂದಲದ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಪ್ರೆಸ್ ಮೀಟ್ ನಡೆಸ್ತಾ ಇದ್ದಾರೆ. ಸುದ್ದಿಗೋಷ್ಠಿ ಆರಂಭವಾಗಿದೆ. ವಿಧಾನಸೌಧದಲ್ಲಿ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಬಿಪಿಎಲ್ ರದ್ದಾಗಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕಾರ್ಡ್ ಗೊಂದಲದ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಪ್ರೆಸ್ ಮೀಟ್ ನಲ್ಲಿ ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾರೆ. ಕಾರ್ಡ್ ಗೊಂದಲದ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಪ್ರೆಸ್ ಮೀಟ್. ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು ಒಂದು ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರು ಹಿಂದೆ BPL ಅಲ್ಲಿ ಇದ್ರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂತ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ. ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಟೆಕ್ನಿಕಲ್ ಆಗಿ ಲಾಗಿನ್ ಬರಬೇಕು. ತೆಗೆದಿರೋದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟು DDDಗೆ ಜಿಲ್ಲೆಗೆ ಕೊಡಿಸಬೇಕಾದ್ರೆ ಒಂದು ವಾರ ಟೈಮ್ ತಗೊಳ್ತಾರೆ. ಒಂದು ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ BPL ಅವರು ತಗೊಳ್ತಿದ್ರೋ ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮ ಮಿತ್ರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಮತ್ತು ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಸಾಮಾಜಿಕ ನ್ಯಾಯ ಪರಿಹಾರ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಬಡವರ ಹಸಿವನ್ನು ನೀಗಿಸುವ ಹಿನ್ನೆಲೆಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಮತ್ತು ಅನ್ನಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದಿರುವುದು ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ ಮಾಡಿದಂಥದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ್ದು ನಾವು. ಕಾರಣ ಇಷ್ಟೇ, ಗ್ರಾಮಾಂತರ ಪ್ರದೇಶದಲ್ಲಿರುವ ಸಣ್ಣ ಅತಿ ಸಣ್ಣ ರೈತರಿಗೂ ಕೂಡ ಬೇಸಿಗೆ ಕಾಲದಲ್ಲಿ ಕೆಲಸ ಇರೋದಿಲ್ಲ. ಅವರು ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ನೀರು ಶೇಖರಣೆ ಮಾಡುವಂಥ ಕೆಲಸ ಮಾಡಲಿ ಮತ್ತು ಕೂಲಿ ಕಾರ್ಮಿಕರಿಗೂ ಕೆಲಸ ಇರಲ್ಲ ಅಂತೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದವರು ನಾವು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತಂದವರು ಕೇಂದ್ರದಲ್ಲಿ UPA ಸರ್ಕಾರ. ಅದನ್ನು ಮೊಟ್ಟ ಮೊದಲು ಜಾರಿಗೆ ಮಾಡಿದ್ದು ಸಿದ್ದರಾಮಯ್ಯ. ಇಲ್ಲ, ಎಲ್ಲ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗಲ್ಲ. ನಾನು ಎಲ್ರಿಗೂ ಉತ್ತರ ಕೊಡ್ತೀನಿ. ಸಮಾಧಾನವಾಗಿ ಕೇಳ್ರಪ್ಪ, ಕೊಡ್ತೀನಿ. ಅದೇ ನಂಬರ್ ಅನ್ನ ಯೂಸ್ ಮಾಡಿ ಮತ್ತೆ ರೀಲಾಗಿನ್ ಆಗೋದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ. ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ಈಗ ಪ್ರೊಸೀಜರ್ ಯಾವುದು ಫಾಲೋ ಮಾಡಿದ್ದೀರಾ ಸರ್? ಅಂದ್ರೆ ಈ ರದ್ದು ಮಾಡೋದಕ್ಕೆ ಪ್ರೊಸೀಜರ್ ಫಾಲೋ ಮಾಡೋದು ಕೂಡ ಕೆಲವೊಂದು ಲೂಪ್ ಹೋಲ್ಸ್ಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಕೇಸ್ ಸ್ಟಡೀಸ್ಗಳಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ವೃದ್ಧರು ಇಬ್ಬರು ಇರ್ತಾರೆ, ಅವ್ರದ್ದು ಕೂಡ ರದ್ದಾಗಿರುತ್ತೆ ಅಂತ. ಆ ರೀತಿ ಪ್ರಮಾದ ಆಗೇ ಇಲ್ವಾ ಅಥವಾ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾವುದು ಪ್ರಮಾದ ಆಗಿಲ್ಲ. ಯಥಾಸ್ಥಿತಿ ಹೋದ ತಿಂಗಳು, ಇದು 1-1.5 ತಿಂಗಳು 2-3 ತಿಂಗಳಿಂದ ನಡೆದಿದೆ. 1 ತಿಂಗಳಿಂದ ಈಚೆ ನಾವು ಈ ಕಾರ್ಡ್ಗಳನ್ನು APL ಕನ್ವರ್ಟ್ ಮಾಡುವಂಥದ್ದು ತೀರ್ಮಾನ ತೆಗೆದುಕೊಂಡಿದ್ವಿ. ಅದರಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಗಮನಕ್ಕೆ ಬಂದಿದೆ. ವಾಸ್ತವಾಂಶ ಮಾತಾಡ್ತೀನಿ. ಅದನ್ನು ಮತ್ತೆ ಪರಿಷ್ಕರಣೆ ಮಾಡೋವರೆಗೂ ಕೂಡ ಇದು ಯಥಾಸ್ಥಿತಿ ಹಿಂದೆ ಯಾವ ರೀತಿ ಇತ್ತೋ ನಡೀತದೆ. ನೀವು ಕೂಡ ಅರ್ಥ ಮಾಡಿ ಹೇಳಕ್ ಬಿಟ್ರೆ ಹೇಗೆ? ನಾನು ಹೇಳ್ತಾ ಇದ್ದೀನಿ, ನಾನು ನಿಲ್ಲಿಸಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳ್ತಿದ್ರೆ ಏನ್ ಮಾಡಕ್ಕಾಗಲ್ಲ. ಅಲ್ಲಪ್ಪ, ಈಗ ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೇಶದಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಾಗ, ತಮಿಳುನಾಡು ತಗೊಳ್ಳಿ,
ಕೇರಳ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ಆಂಧ್ರ ಪ್ರದೇಶ ತಗೊಳ್ಳಿ, 50% ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ 66% ಇದ್ದಾರೆ ಅಂತ ನಾನು ದಾಖಲೆ ಸಮೇತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ಆದಾಯ ತೆರಿಗೆ ಕೊಡೋದು ಕರ್ನಾಟಕ ರಾಜ್ಯ. ಅಂದಮೇಲೆ ಕರ್ನಾಟಕ ರಾಜ್ಯದ ನಾಗರಿಕತೆ ಆಗಲಿ, ಜನರ ಆರ್ಥಿಕ ಪರಿಸ್ಥಿತಿ ಆಗಲಿ, ದಕ್ಷಿಣ ರಾಜ್ಯಗಳಲ್ಲಿ ಅಥವಾ ಭಾರತ ದೇಶದಲ್ಲಿ ಎರಡನೆಯಷ್ಟು ಆರ್ಥಿಕವಾಗಿ ಸಫಲವಾಗಿರುವಂಥದ್ದು ಮತ್ತು ಸಮೃದ್ಧಿ ಆಗಿರುವಂಥದ್ದನ್ನು ದಾಖಲೆ ಹೇಳ್ತವೆ. ಆದ್ದರಿಂದ ನಾವು ಪರಿಷ್ಕರಣೆ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಪರಿಷ್ಕರಣೆ ಮಾಡುವಂಥ ಕಾಲದಲ್ಲಿ ಕೆಲವು BPL ಕಾರ್ಡ್ಗಳು APLಗೆ ಹೋಗಿರ್ಬೋದು ಅಂತ ಸಂಶಯ ಬಂದಿದ್ದಕ್ಕೆ ಮತ್ತೆ ನಾವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಯಥಾಸ್ಥಿತಿಗೆ ತಂದು ಆಮೇಲೆ ಚಿಂತನೆ ಮಾಡ್ತೀವಿ. ಈಗ ಕೂಲಿ ಕಾರ್ಮಿಕರು, ಇದು ಏನೋ ತೆರಿಗೆ ಕಟ್ಟದೆ ಇರ್ತಕ್ಕಂಥವ್ರು, ಅವರು ಆಟೋ ಚಾಲಕರು, ಇವರೆಲ್ಲರೂ ಕೂಡ ನೀವು BPL ತೆಗೆದಿದ್ದೀರಲ್ಲ, ಇದು ಯಾವ ನಿಮ್ದು ಮಾನದಂಡ? ಮತ್ತೆ ಮಾನದಂಡ ನೀವು ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಎಷ್ಟು ದಿನ ಮುಂಚೆ ಮಾಡ್ತಾರೆ, ಮುಂಚೆ ಮಾನದಂಡ ಹಾಕ್ಬೇಕಾಗಿತ್ತು. ಈ ಮಾನದಂಡ ಏನ್ ಮಾಡ್ತಾ ಇದ್ರು? ಜವಾಬ್ದಾರಿ ಆಗ್ತಾರೆ. ಈಗ 2 ದಿನದಿಂದ ಅವ್ರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಪಾನ್ ಕಾರ್ಡು ಅನ್ನೋದು ಒಂದು ವಿಷಯ ಬಂತು. ಅದರಲ್ಲಿ ಅವರು ಫೈನ್ ಕಟ್ಟಿದ್ದಾರೆ. ಆ ಫೈನ್ ಕಟ್ಟಿರೋದನ್ನ ಏನು ಮಾಡಿದೆ, ಇದನ್ನ ಲೆಕ್ಕಾಚಾರ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಫೈನ್ ಕಟ್ಟಿದ್ದಾರೆ ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋ ಒಂದು ವಾತಾವರಣದಲ್ಲಿ ಇದಾಗಿದೆ. ಅಲ್ಲ ಅವ್ರದಲ್ಲ, ಅದು ಫಾಲ್ಟ್ ಅಲ್ಲ. ನೋಡಿ, ರಿಪೋರ್ಟು ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಅಲ್ಲಿ BPL ಅವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇದನ್ನು ರದ್ದು ಮಾಡಿದ್ದೇವೆ. ಇವತ್ತು ಅದಿಲ್ಲ, 5% ಕೂಡ ಇಲ್ಲ. ಇದು ನಿಧಾನವಾಗಿ ಅರ್ಥ ಆಗ್ತದೆ. ಯಾರಿವತ್ತು ಪೇಪರ್ ಮುಂದೆ, ನ್ಯೂಸ್ ಮುಂದೆ ಬಂದಿದ್ದಾರಲ್ಲ, 5% ಕೂಡ ಇಲ್ಲ. ಓಕೆ, ಅವರಿಗೆ ಅಕ್ಕಿ ಸಿಕ್ಕಿಲ್ಲ, ಅವರ ಅರ್ಹರೇ ಇದ್ದಾರೆ. ಅರ್ಹರೇ ಇದ್ದು ಅವರಿಗೆ ನಿಲ್ಸಿರೋದಕ್ಕೆ ಅವ್ರು ಬಂದಿದ್ದಾರೆ. ಅದು ಯಾವ ನಾನೇ ಹೇಳಿದ್ನಲ್ಲ, ಪಾನ್ ಕಾರ್ಡ್ ಅನ್ನೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ಗೂ ಪಾನ್ ಕಾರ್ಡಲ್ಲಿ ಫೈನ್ ಕಟ್ಟಿರೋದಕ್ಕೆ ಡಿಫರೆನ್ಸ್ ಇಲ್ಲದೆ ಕಾರಣ ಇದಾಗಿದೆ. ಬಿಟ್ರೆ ಅಧಿಕಾರಿಗಳಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ. ಅವ್ರು ಯಾವುದು ಒಂದೇ ಒಂದು ವಾರ ಟೈಮ್ ಕೊಡಿ, ಎಲ್ಲ ಸಮಸ್ಯೆ ಪರಿಹರಿಸ್ತೀವಿ ಅಂತ ಹೇಳಿಕೆ H ಮುನಿಯಪ್ಪ ಅವರು